ಸರ್ ಪ್ರೈಸ್ ಬರೀ 35,000 ಸರ್. ಯೆಲ್ಲೋ ಬೋರ್ಡ್ ಇಂಡಿಕಾ ಗಾಡಿ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 75,000 ಸರ್. 9 ಸೆಕೆಂಡ್ ಓನರ್ ಸರ್. 1,45,000 ಕೊಡ್ತೀನಿ ಸರ್. 1,45,000ಕ್ಕೆ ಪ್ರೈಸ್ ಬಂದು ನಿಮಗೆ 1,45,000ಗೆ ಫೈನಲ್ ಮಾಡ್ಕೊಡ್ತೀನಿ. 1,45,000ಕ್ಕೆ FC ಇನ್ಶೂರೆನ್ಸ್ ಸಮೇತ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ನೆಗೋಷಿಯಬಲ್ ಕೇಳಲ್ವಾ ಸರ್? ನೆಗೋಷಿಯಬಲ್ ಆಗುತ್ತಾ ಸರ್? ಸರ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಪ್ರೈಸ್ ಬಂದು 3,80,000 ಸರ್. 3,80,000ಕ್ಕೆ 3,80,000 ತಗೊಂಬನ್ನಿ ಸರ್. ಮಿನಿ ಮಿಂಚಿಂಗ್ ಬ್ಲೂ ಕಲರ್ ಗಾಡಿ ತಗೊಂಡೋಗಿ ಸರ್. ಇಯಾನು 2013 ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 1,65,000 ಸರ್. ರಾಜನ್ ಗಾಡಿ ಇನೋವಾ ಸರ್. ನಿಮ್ ಕಣ್ ಮುಂದೆ 2011 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ ಪ್ರೈಸ್ 4,35,000 ಸರ್. 2,05,000 ಮಾಡ್ತೀನಿ ಸರ್. 2,05,000 ಒಂದ್ ಸರ್ ನೀವು ತುಂಬಾ ಬೇಜಾರಾಗಿದ್ದೀರಾ ಸರ್. 2 ಲಕ್ಷ ಬನ್ನಿ ಸರ್ ತಗೊಂಡು. 4,75,000ಗೆ ಟೈಟಾನಿಯಂ ಇಕೋ ಸ್ಪೋರ್ಟ್ಸ್ ನಿಮ್ ಕಣ್ ಮುಂದೆ ಸರ್. ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್. ಪ್ರೈಸ್ ಬಂದು 1,45,000 ಸರ್. 1,80,000 ತಗೊಂಡ್ಬನ್ನಿ ಸರ್. ಕಾರ್ ಅಂತ ನ್ಯಾನೋ ಕಾರ್ ತಗೊಂಡೋಗಿ. ಬಾರಿ ಅನಾಥ ಆಗ್ಬಿಟ್ಟಿದ್ದಾನೆ ಸರ್. ಒಂದು ಹುಲಿ ಹೋಯ್ತು ಅಂತ ತಬ್ಲಿ ಆಗ್ಬಿಟ್ಟಿದ್ದಾನೆ. ಬಂದು ಅದಕ್ಕೆ ಸ್ವಲ್ಪ ಆಶ್ರಯ ಕೊಡಿ ಸರ್. ಬರೀ 1,70,000 ಸರ್. ವೇರಿಯಂಟ್ ಸರ್? ಸರ್ ಪೆಟ್ರೋಲ್ ವೇರಿಯಂಟ್ ಸರ್. 1,70,000 ಮಾರುತಿ ಸುಜುಕಿಯಲ್ಲಿ ಕೊಡ್ತಾ ಇದೀನಿ. A-Star VXi ಸರ್. ಸರ್ 2012 ಸಿಂಗಲ್ ಓನರ್. 2,60,000 ಸರ್. ಇಲ್ಲ ಸರ್ 5,30,000ಗೆ ಈ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ ಸರ್. ನಿಮ್ಗೆ ಯಾವ ವಿಡಿಯೋದಲ್ಲೂ ನಾನು ಈ ಪ್ರೈಸ್ ಕೊಟ್ಟಿಲ್ಲ ಸರ್. 5,30,000 ಫೈನಲ್ ಆಗಿ ಕೊಡ್ತೀನಿ ಸರ್. 2022 ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಚಿರತೆನ ನಿಮ್ಮ ಮನೆಗೆ ತಗೊಂಡೋಗಿ ಸರ್. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಮತ್ತೊಂದು ಬಂತು NXO ಕಾರ್ಸ್ ಬಂದಿದ್ದೀನಿ. ಇಂಡಿಪೆಂಡೆನ್ಸ್ ಡೇ ಆಫರ್ ಎಲ್ಲ ಗಾಡಿ ಮೇಲೂ ಸಿಗ್ತಿದೆ ಅಂತ ಹೇಳ್ಬೋದು. ಕೇವಲ 35,000 ಹಿಡ್ಕೊಂಡು ಆಲ್ಮೋಸ್ಟ್ ಎಲ್ಲಿವರೆಗೆ ಗಾಡಿ ಇದೆ. ಲಾಸ್ಟ್ ಟೈಮು ಹುಲಿಗಳು ಕೊಟ್ಟಿದ್ರು. ಈ ಟೈಮ್ ಏನ್ ಕೊಡ್ತಾರೆ ಕೇಳೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಹೆಂಗಿದ್ದೀರಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮಗೆ. ನಿಮ್ಗೂ ಅಷ್ಟೇ ಸರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಗೆ ನಿಮ್ಮ ಸಬ್ಸ್ಕ್ರೈಬರ್ ಕಂಟಿನ್ಯೂ ಮಾಡಿ ಹೇಳಿ. ಹಾಗೆ ನಿಮ್ಮ ಸಬ್ಸ್ಕ್ರೈಬರ್ ಇರೋದಲ್ಲ ಅವರಿಗೂ, ಹಾಗೆ ನಮ್ಮ ಎಲ್ಲ ವೀಕ್ಷಕರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ವ್ಯೂವರ್ಸ್ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಅಂಡ್ ಸರ್ ಇವಾಗ ಇಂಡಿಪೆಂಡೆನ್ಸ್ ಡೇ ಆಫರ್ ಸರ್ ಎಲ್ಲ ಗಾಡಿ ಮೇಲೂ ಏನು ಕೊಡ್ತೀರಾ ಸರ್ ಆಫರ್? ಸರ್ ಎಲ್ಲ ಗಾಡಿ ಮೇಲೆ ಒಂದು ಒಳ್ಳೆ ಬಂಪರ್ ಆಫರ್ ಕೊಡೋಣ ಸರ್. ಆಲ್ರೆಡಿ ನಾವು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಮಾಡಿದೀವಿ. 30% ಆಫರ್ ಸರ್. 30% ಆಫರ್. ಅಪ್ ಟು 30% ಆಫರ್ ಸರ್. ವಿಡಿಯೋಮಲ್ಲಿ ಹೇಳಿದ ಪ್ರೈಸ್ 30% ಅಥವಾ ಇಲ್ಲ ನಾನು ನಿಮ್ಗೆ ಹೇಳಿದ್ದೆ 30% ಆಫರ್. ಹೇಳಿದ 30% ಖಂಡಿತ. ಅಂಡ್ ಸರ್ ಎಷ್ಟು ವೆಹಿಕಲ್ ನೋಡಕ್ಕೆ ಸಿಗುತ್ತೆ ಸರ್ ಈಗ? ಸರ್ 120+ ವೆಹಿಕಲ್ಸ್ ನಮ್ಮಲ್ಲಿ ಇದೆ. 120+. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು? ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಒಂದು 35,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 35,000 ರೂಪಾಯಿಂದ ಅಪ್ ಟು ಎಲ್ಲಿವರೆಗೆ ಇದೆ ಸರ್? 35,000 ರೂಪಾಯಿಂದ ಒಂದು 20 ಲಕ್ಷ ತನಕ ಇದೆ ಸರ್. ಓಕೆ. ಯಾವುದೇ ವೆಹಿಕಲ್ ಬೇಕು ಅಂತಂದ್ರೆ, ಯಾವುದೇ ಬ್ರ್ಯಾಂಡಲ್ಲಿ ಬೇಕು ಅಂತಂದ್ರೆ, ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಡೀಸೆಲ್ ಬೇಕಾ, ಯಾವುದೇ ಗಾಡಿ ಬೇಕಂತಂದ್ರು NXO ಕಾರ್ಸ್ಗೆ ವಿಸಿಟ್ ಆಗಿ. ಸರ್ ಅಡ್ರೆಸ್ಸು ಸರ್? ಸರ್ ಇದು NXO ಕಾರ್ಸ್ ಅಂತ. NXO ಕಾರ್ಸ್ ಅಂದ್ರೆ ಇಡೀ ಬೆಂಗಳೂರಲ್ಲ, ಥ್ರೂಔಟ್ ಕರ್ನಾಟಕ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಅಡ್ರೆಸ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜು, ನಾಗರಬಾವಿ, ಬ್ಯಾಂಗ್ಳೂರ್. ಓಕೆ. ಹಾಗೆ ನಿಯರೆಸ್ಟ್ ನಿಮ್ಗೆ ಒಂದು ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್. ಓಕೆ. ಅಲ್ಲಿಂದ ನೀವು ಡೌನ್ ಬಂದ್ರೆ ರೈಟ್ ಸೈಡ್ ಅಲ್ಲೇ NXO ಕಾರ್ ಬೋರ್ಡ್ ಕಾಣುತ್ತೆ. ಅಂಡ್ ಟುವರ್ಡ್ಸ್ ನಮ್ಮೂರ ತಿಂಡಿ ಹೋಗ್ಬೇಕು. ನಮ್ಮೂರ ತಿಂಡಿ ಹೋಗೋ ದಾರಿಯಲ್ಲಿ ಇದ್ರ ಮುಂಚೆನೆ ಸರ್. ಸರ್ ಲಾಸ್ಟ್ ಟೈಮ್ ಏನೋ ಹುಲಿಗಳು ಕೊಟ್ಟಿದ್ರಿ ಸರ್, ಸ್ಕಾರ್ಪಿಯೋ ಅಥವಾ ಗಾಡಿಗಳಿತ್ತು. ಈ ಸರ್ತಿ ಏನಿದೆ ಸರ್? ಸರ್ ಇದು ಈ ಸಲ ಹುಲಿ ಜೊತೆ ಚಿರತೆನೂ ಕೊಟ್ಬಿಡ್ತೀನಿ ಸರ್. ಚಿರತೆನೇ ಕೊಡ್ತಿದ್ದೀರಾ? ಅಂಡ್ ಫಸ್ಟ್ ಗಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ಸರ್. ಹಾಗೆ ನಮ್ಮಲ್ಲಿರೋ ಒಂದು ಪ್ರತ್ಯೇಕತೆನೂ ಹೇಳ್ಬಿಡ್ತೀನಿ ಸರ್. ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ವೆಹಿಕಲ್ ಮಾತ್ರ ಸರ್. ಕರ್ನಾಟಕ ಸ್ಟೇಟ್ ವೆಹಿಕಲ್ ಮಾತ್ರ ನಾವು ಸೇಲ್ ಮಾಡ್ತೀವಿ. ಹಾಗೆ ನಮ್ಮಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಯಾವುದೇ ವೆಹಿಕಲ್ಸ್ ತಗೊಳ್ಳಿ ಸರ್ಟಿಫೈಡ್ ವೆಹಿಕಲ್ ಸರ್. ಮೇಜರ್ ರಿಸ್ಕ್ ಇರೋ ಯಾವುದೇ ವೆಹಿಕಲ್ ನಾವು ಗ್ರಾಹಕರಿಗೆ ಕೊಡಲ್ಲ, ನಾವು ತಗೊಳ್ಳೋದು ಇಲ್ಲ ಸರ್. ಹಾಗೆ ಇದೊಂದು ಡೀಲರ್ಸ್ ಹಬ್ ಆಗಿರೋದ್ರಿಂದ ನಾವಿಲ್ಲಿ ಯಾವುದೇ ಒಂದು ಪರ್ಸೆಂಟೇಜು, ಸೇಲ್ಸ್ ಕಮಿಷನ್ನು, ಆಫೀಸ್ ಕಮಿಷನ್ನು, ಸರ್ವಿಸ್ ಚಾರ್ಜಸ್ಸು ಆ ಥರ ಯಾವುದೇ ಇಲ್ಲ. ಗ್ರಾಹಕರಿಂದ ಕಂಪನಿಗೆ ನೇರ ಮಾರಾಟ ಸರ್. ಖಂಡಿತ. ಅಂಡ್ ಅದೇ ಹೇಳಿದ್ರಲ್ಲ, ತುಂಬಾ ಜನ ಡೀಲರ್ಗಳು ಗಾಡಿಗಳು ತಗೊಂಡು ಹೋಗ್ತಾರೆ. ಗಾಡಿಗಳು ಜನರು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಸರ್. ಹಾಗೆ ಮತ್ತೊಂದು ಕ್ಯಾಟಗರಿ ಇದೆ ಸರ್. ಇಲ್ಲಿಂದ ಬಂದ ಜನ ಹಾಗೆ ಗಾಡಿ ಸರ್ವಿಸ್ ಚೆನ್ನಾಗಿದೆ ಅಂತ ಮತ್ತೊಂದ್ಸಲ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗಳನ್ನೆಲ್ಲ ತಗೊಂಡು ಬಂದಿದ್ದು ತುಂಬಾ ಇದೆ ಸರ್. ಖಂಡಿತ. ಅಂಡ್ ಲೋನ್ ಹೋಗ್ಬೇಕಂತಂದ್ರೆ 2012 ಸರ್ 2012 ಮೇಲೆ ಯಾವುದೇ ಗಾಡಿ ತಗೊಳ್ಳಿ ಸರ್. ನೀವು ಯಾವುದೇ ಗಾಡಿ ತಗೊಂಡ್ರೆ ನಮ್ದೊಂದು 4-5 ಫ್ರಾಂಚೈಸಿ ಫೈನಾನ್ಷಿಯಲ್ ಆರ್ಗನೈಸೇಷನ್ ಇದೆ. ಅದ್ರ ಥ್ರೂ ಅಲ್ಲಿ ನಾವು ಅವ್ರಿಗೆ ಲೋನ್ ಮಾಡ್ಕೊಡ್ತೀವಿ ಸರ್. ಒಂದು ಇಷ್ಟ ಆಗಿಲ್ವಾ, ಒಂದು ಲೋನ್ ಸ್ಯಾಟಿಸ್ಫೈ ಆಗಿಲ್ವಾ, ಇನ್ನೊಂದು ಲೋನ್ ಕೊಡೋಣ ಸರ್. ಇನ್ನೊಂದು ಸ್ಯಾಟಿಸ್ಫೈ ಆಗಿಲ್ವಾ, 3ನೇ ಲೋನ್ ಕೊಡೋಣ. ಹಾಗೆ ಗಾಡಿ ತಗೊಳ್ಳೋರು ಎಲ್ಲ ಗ್ರಾಹಕರಿಗೆ ನಾವು ಒಂದು ಹೇಳೋದಿಷ್ಟೇ ಸರ್. ಯಾರೇ ಬಂದು ಗಾಡಿ ತಗೊಳ್ಳೋ ಮುಂಚೆ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮೆಕ್ಯಾನಿಕ್ಸ್ ಎಕ್ಸ್ಪರ್ಟ್ಸ್ ಈಗ ಅಡ್ವಾನ್ಸ್ಡ್ ಆಗಿ ಸ್ಕ್ಯಾನರ್ ಬಂದಿದೆ, ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ ಸರ್. ನಿಮಗೆ ಸಂಪೂರ್ಣವಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಇಸ್ ಮೇನ್ ಥಿಂಗ್ ಫಾರ್ ಅಸ್. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇದಾರಾ, ನಾವು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸರ್ವ್ ಮಾಡ್ತೀವಿ ಸರ್. ಹಾಗೆ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ.
ಬಂಪರ್ ಈ ಗಾಡಿ ಆಫರ್ಸ್ ಎಲ್ಲ ಇರುತ್ತೆ. NXO ಕಾರ್ಗೆ ಎನಿ ಟೈಮ್ ಒಂದೊಳ್ಳೆ ಆಫರ್ಸ್ ಎಲ್ಲ ಬರ್ತಾ ಇರುತ್ತೆ. ಖಂಡಿತ. ಅಂಡ್ ಹೆಚ್ಚಿನ ಮಾಹಿತಿ ನೀವು ಬೇಕು ಅಂತಾರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇವಂತೂ ಅವರಿಗೆ ಹಾಯ್ ಅಂತ ಕಳಿಸಿದ್ರು ಲೊಕೇಶನ್ ಬಂದ್ಬಿಡುತ್ತೆ. ಅಂಡ್ ಆಲ್ಮೋಸ್ಟ್ 120 ವೆಹಿಕಲ್ ಗಾಡಿ ಇದೆ ಅಂತ ಹೇಳ್ಬೋದು. ಒಂದು ಸರ್ತಿ ವಿಸಿಟ್ ಆದರೆ ಒಂದಲ್ಲ ನೀವು 5 ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಗಾಡಿ ಹೋಗೋಣ ಸರ್. ಓಕೆ ಸರ್, ಹೇಳಿ ಸರ್. ಚಿರತೆ ಕೊಡ್ತಾ ಇದೀನಿ ಬನ್ನಿ ಸರ್. NXO ಕಾರ್ಗೆ ಬೊಲೆರೋ ಚಿರತೆ ಸರ್, ತುಂಬಾ ಹೈ ಡಿಮಾಂಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಹೈ ಡಿಮ್ಯಾಂಡ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. 2022 ಮಾಡಲು ಸರ್. ಸೆಕೆಂಡ್ ಓನರ್ ಸರ್. ಓಡಿದ್ದು ಕಮ್ಮಿ ಓಡಿದೆ ಸರ್, ಬರೀ 60,000 ಕಿಲೋಮೀಟರ್ ಓಡಿದೆ. 60,000 ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂಡ್ ರೀಸೆಂಟ್ ಆಗಿ ಸ್ಟಾಕ್ ಇನ್ ಆಗಿದೆ ಅಂತ ಹೇಳ್ಬೋದಲ್ಲ. ಹೌದು ಸರ್. ಅಂಡ್ AC ಪವರ್ ಟಾಪ್ ಅಂಡ್ ಟಾಪ್ ಅಂಡ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಯಾರು ನೋಡ್ತಿದ್ರ ಗಾಡಿ ನೋಡಬಹುದು, ರೈಟ್ ರೋಡ್ ನಿಮಗೆ ತೋರಿಸೋದ್ರೆ. ಅಂಡ್ N8 ವೇರಿಯಂಟ್ ಆಗಿರುತ್ತೆ ಗಾಡಿ. ಅಂಡ್ 60,000 ಅಂತ ಹೇಳ್ತಾರೆ. ಎಲ್ಲೂ ಡೆಂಟು ಸ್ಟಾರ್ಚ್ ಬರೋದಿಲ್ಲ. ಯಾರು ಹುಡುಕ್ತಿರೋರಿಗೆ ಸೆಕೆಂಡ್ ಓನರ್ ಗಾಡಿ. ಸರ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದು ನಿಮಗೆ 9,25,000 ಮಾಡ್ಕೊಡ್ತೀನಿ ಸರ್. 9,25,000 ಬೊಲೆರೋ ಗಾಡಿ ಸರ್. 2022 ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಚಿರತೆನ ನಿಮ್ಮ ಮನೆಗೆ ತಗೊಂಡೋಗಿ ಸರ್. ಖಂಡಿತ. ಲೋನ್ ಹೋಗ್ಬೇಕಂತಂದ್ರೆ ಒಂದು 80% 90% ಸರ್ ಆರಾಮಾಗಿ. ನಮ್ ರೆಕಾರ್ಡ್ ಚೆನ್ನಾಗಿದೆ ಸರ್. ಗ್ರಾಹಕರಾಗಿ ನಿಮ್ ರೆಕಾರ್ಡ್ ಚೆನ್ನಾಗಿದ್ಯಾ? ಬನ್ನಿ ಸರ್ NXO ಕಾರ್ಗೆ, ತಡ ಮಾಡಬೇಡಿ, ಬನ್ನಿ ಚಿರತೆನ ತಗೊಂಡೋಗಿ ಸರ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್. ಸರ್ ಇನ್ನೊಂದು ಸ್ವಿಫ್ಟ್ ಸರ್. ಸ್ವಿಫ್ಟ್ VX ಇದೆ ನಿಮ್ ಕಣ್ಮುಂದೆ. 2009 ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ವಿತ್ ಫ್ರೆಶ್ FC ಮಾಡ್ಕೊಡ್ತಾ ಇದೀನಿ, ತಗೊಂಡೋಗಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸಿಂಗ್ ಸರ್ ಪ್ರೈಸ್ ಬಂದು 2,50,000 ವಿತ್ ಫ್ರೆಶ್ FC ಮಾಡ್ಕೊಡ್ತೀನಿ ಸರ್. ಸರ್ ಪ್ರೈಸ್ ಬರೀ 35,000 ಸರ್. ಯೆಲ್ಲೋ ಬೋರ್ಡ್ ಇಂಡಿಕಾ ಗಾಡಿ ಸರ್. 35,000ಕ್ಕೆ ಬರೀ 35,000 ಸರ್. ಯಾವಾಗ್ಲೂ NXO ಕಾರ್ ಒಂದು ಅಭಿಲಾಷೆ ಸರ್, ಎಲ್ಲರಿಗೂ ಚೆನ್ನಾಗಿರ್ಬೇಕು, ಹಾಗೆ ದುಡ್ಕೊಂಡು ತಿನ್ನೋರಿಗೂ ಚೆನ್ನಾಗಿರ್ಬೇಕು ಸರ್. ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. ಬರೀ 35,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ VDI ಸರ್. 2013 ಸೆಕೆಂಡ್ ಓನರ್. ಪ್ರೈಸ್ ಬಂದು 4,20,000. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 4,20,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ನಮ್ಮ ಜನರಿಗೆ ಸ್ವಾತಂತ್ರ್ಯೋತ್ಸವ ದಿನ ಸರ್, ಮಾಡ್ಕೊಡೋಣ ಸರ್. 4,20,000 ಆಗುತ್ತೆ. ಇನ್ನೊಂದು ಪ್ರೈಸ್ ಸರ್ 4,10,000 ಫೈನಲ್ ಮಾಡ್ತೀನಿ ಸರ್. 4,10,000 4,10,000ಗೆ ಬಿಳಿ ಗಾಡಿ ಬನ್ನಿ, ತಗೊಂಡೋಗಿ ಸರ್. ಡೀಸೆಲ್ ವೇರಿಯಂಟು ಮೈಲೇಜ್ ಎಲ್ಲ ಆರಾಮಾಗಿ ನಿಮಗೆ 20 ಮೈಲೇಜ್ ಬರುತ್ತೆ ಅನ್ಬಹುದು. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ i10 ಇರೋದು ಸರ್. ಇದು CNG ವಿತ್ ಪೆಟ್ರೋಲ್ ಸರ್. ಓಕೆ. i10 ಸ್ಪೋರ್ಟ್ಸ್ 2010 ಥರ್ಡ್ ಓನರ್ ಆಗಿದೆ ಸರ್. ಪ್ರೈಸ್ ನಿಮಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. 1,85,000 ಸರ್. 1,85,000ಕ್ಕೆ CNG ಅಲ್ಲಿ ಆರಾಮಾಗಿ ಮೈಲೇಜ್ ಸರ್ 25 ಆರಾಮಾಗಿ ಸರ್. CNG ವಿತ್ ಪೆಟ್ರೋಲ್ 1.2 ಇಂಜಿನ್ i20 ಸ್ಪೋರ್ಟ್ಸ್ ಸರ್. i10 ಸ್ಪೋರ್ಟ್ಸ್ ಆಗಿರುತ್ತೆ ನಿಮಗೆ. ಅಂಡ್ ಗಾಡಿ ಮಾತ್ರ ಚೆನ್ನಾಗಿದೆ. CNG ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ನಿಮಗೆ. ಓನರ್ ಮಾತ್ರ ಥರ್ಡ್ ಆಗಿದೆ. ಒಂದ್ಸರ್ತಿ ವಿಸಿಟ್ ಆಗಿ. ಹಾಗೆ ಸರ್ ಇನ್ನೊಂದು ಗಾಡಿ ಇದೆ ಸರ್. ನೋಡಿ ಇಯಾನ್ 2013 ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 1,65,000 ಸರ್. 2013 ಮಾಡಲು. 2013 ಮಾಡಲ್ ಫೋರ್ತ್ ಓನರ್ ಆಗಿದೆ ಸರ್. 1,65,000ಗೆ ಫೈನಲ್ ಮಾಡ್ತೀನಿ ಸರ್. ಸರ್ ವೇರಿಯಂಟ್ ಸರ್. ಇಯಾನ್ ಎರಾ ಪ್ಲಸ್ ಸರ್. ಇದು ಎರಾ ಪ್ಲಸ್ 1,65,000ಕ್ಕೆ ಗಾಡಿ ಸಿಗ್ತಿರೋದು. ಅಂಡ್ ಒಂದ್ಸರ್ತಿ ವಿಸಿಟ್ ಆಗಿ ಅದರಲ್ಲಿ ಸ್ವಲ್ಪ ನೆಗೋಷಿಯೇಟ್ ಸರ್. ಸರ್ ಇದೊಂದು 2013 ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ VDI ಸರ್. ಇದು ಅಷ್ಟೇ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಅಂದ್ರೆ ಆರಾಮಾಗಿ ನೀವು ಒಂದು ಫ್ಯಾಮಿಲಿ ಆರಾಮಾಗಿ ಭರ್ಜರಿಯಾಗಿ ಓಡಾಡ್ತಾ ಇರ್ಬೋದು ಸರ್. ಓನರ್ ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸರ್. ಸಿಂಗಲ್ ಓನರ್ ಸರ್. ಬರೀ 4,05,000 ಸರ್. 4,05,000 ನಿಮಗೆ ಸಿಂಗಲ್ ಓನರು ಡಿಸೈರು VDI. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಸೆಲೆರಿಯೋ ಸರ್. ಸೆಲೆರಿಯೋ 2018 ಸಿಂಗಲ್ ಓನರ್ ZXi ಪೆಟ್ರೋಲ್ ಟಾಪ್ ಅಂಡ್ ಗಾಡಿ ಸರ್. ಬರೀ 80,000 ಕಿಲೋಮೀಟರ್ ಓಡಿದೆ ಸರ್. ಪ್ರೈಸ್ 4 lakhಗೆ ಗ್ರೌಂಡ್ ಫಿಗರ್ ಮಾಡ್ತೀನಿ ಸರ್. 4 ಲಕ್ಷಕ್ಕೆ. ಅಂಡ್ ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್. ಸರ್ ಇದು ಮ್ಯಾನ್ಯುವಲ್ ಸರ್. ನೆಕ್ಸ್ಟ್ ಹೋಂಡಾ ಸಿಟಿ ಇರೋದು ಸರ್. 2014 ಸಿಂಗಲ್ ಓನರ್ ಹೋಂಡಾ ಸಿಟಿ ID ಟೆಕ್ ಇಂಜಿನ್ ಸರ್. ಡೀಸೆಲ್ ಅಲ್ಲಿ ಮೈಲೇಜ್ ಸರ್ ಇದು ಸರ್. ಡೀಸೆಲ್ ಅಲ್ಲಿ ಕೇಳಬೇಕಾ ಸರ್? ಆರಾಮಾಗಿ 20 ಆರಾಮಾಗಿ ತಗೊಳ್ಳೋದು ಸರ್. ಅಂಡ್ ನಿಮಗೆ ಓನರ್ ಸಿಂಗಲ್ ಓನರ್ ಸರ್. 2014 ಸಿಂಗಲ್ ಓನರ್ ಸರ್. ಪ್ರೈಸ್ ಬರೀ 4,75,000 ಸರ್. 4,75,000ಗೆ. ಅಂಡ್ ಡೀಸೆಲ್ ವೇರಿಯಂಟ್ ಹೋಂಡಾ ಸಿಟಿ ಸಿಗ್ತಿರೋದು ಸಿಂಗಲ್ ಓನರ್ ವೆಹಿಕಲ್ ಸರ್. ಕಲಿಯೋರಿಗೆ ಒಂದು ಗಾಡಿ ಅಂತಂದ್ರೆ ಸರ್, ಕಲಿಯೋರಿಗೆ ಒಂದು ಗಾಡಿ ಮತ್ತೆ ಒಂದು ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಬಜೆಟ್ ಅಲ್ಲಿ ಹುಡುಕೋರಿಗೆ ಒಂದು ಒಳ್ಳೆ ಗಾಡಿ ಇದೆ ಸರ್. 2007 ಫ್ರೆಶ್ FC ಇದೆ ಸರ್. ಆರಾಮಾಗಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2007 ಸಿಂಗಲ್ ಓನರ್ ಸರ್. ಗಾಡಿ ಸಿಂಗಲ್ ಓನರ್ ಸ್ಯಾಂಟ್ರೋ. ಪ್ರೈಸ್ ಬಂದು ನಿಮಗೆ 1,45,000ಗೆ ಫೈನಲ್ ಮಾಡ್ಕೊಡ್ತೀನಿ. 1,45,000ಕ್ಕೆ FC ಇನ್ಶೂರೆನ್ಸ್ ಸಮೇತ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 1,45,000 ಬರೀ ಪೇ ಮಾಡಿ ಒಂದು ಒಳ್ಳೆ ಗಾಡಿ ಸ್ಯಾಂಟ್ರೋ ನಿಮ್ ಕಣ್ಮುಂದೆ ಇದೆ. ಗಾಡಿ ತಗೊಂಡೋಗಿ ಸರ್. ಖಂಡಿತ. ಅಂಡ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. FC ಇನ್ಶೂರೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು i10 ಇರೋದು ಸರ್. ಇದೊಂದು ಸರ್ i10 ಸ್ಪೋರ್ಟ್ಸ್ 2010 ಸೆಕೆಂಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ವಿತ್ ಫ್ರೆಶ್ FC ಮಾಡ್ಕೊಡ್ತೀನಿ. 2,20,000 ಸರ್. 2,20,000ಗೆ 2010 ಮಾಡಲ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಸಿಗ್ತಿರುತ್ತೆ. ವೇರಿಯಂಟ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಮ್ಯಾಗ್ನಾನ
ಹಾ ಯಾ ಸರ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಬಲೆನೋದಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರಾ ಸರ್, NXO ಕಾರ್ಗೆ ಓಡಿ ಬನ್ನಿ ಸರ್. NXO ಕಾರಲ್ಲಿ ಒಂದು ಒಳ್ಳೆ ಗಾಡಿ ಕಾಯ್ತಾ ಇದೆ ನಿಮ್ಗೋಸ್ಕರ. 2018 ಸಿಂಗಲ್ ಓನರ್ ಡೆಲ್ಟಾ ವೇರಿಯಂಟ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಅಲ್ಲಿ. 2018 ಸಿಂಗಲ್ ಓನರ್, ಪ್ರೈಸ್ ಬಂದು 5,50,000, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಪೆಟ್ರೋಲ್ ವೇರಿಯಂಟ್ ಸರ್. ನೆಕ್ಸ್ಟ್ ಸರ್ ಈ ಮಾರುತಿ ಸುಜುಕಿಯಲ್ಲಿ ಎ ಸ್ಟಾರ್ ಸರ್, 2010 ಸೆಕೆಂಡ್ ಓನರ್ ಸರ್. ಪ್ರೈಸ್ ಬರೀ 1,70,000 ಸರ್. ವೇರಿಯಂಟ್ ಸರ್ ಪೆಟ್ರೋಲ್ ವೇರಿಯಂಟ್ ಸರ್, 1,70,000 ಮಾರುತಿ ಸುಜುಕಿಯಲ್ಲಿ ಕೊಡ್ತಾ ಇದ್ದೀನಿ. ಎ ಸ್ಟಾರ್ VXI ಸರ್. VXI ವೇರಿಯಂಟ್ ಆಗಿರುತ್ತೆ. ಅಂಡ್ ಎ ಸ್ಟಾರ್ ಅಲ್ಲಿ ಅಂಡ್ ಸ್ಯಾಂಟ್ರೋ ಸರ್ ಇನ್ನೊಂದು ಸರ್. ಸ್ಯಾಂಟ್ರೋ ಇನ್ನೊಂದು ಗಾಡಿ ಇದೆ ನೋಡಿ ಸರ್, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಆಸ್ ಇಟ್ ಇಸ್ ಅಲ್ಲಿ 1,35,000 ತಗೊಂಡೋಗಿ. 2005 ಸಿಂಗಲ್ ಓನರ್ ಸರ್. 2005 ಸಿಂಗಲ್ ಓನರ್ ಆಸ್ ಇಟ್ ಇಸ್. ಅಂದ್ರೆ FC ಇನ್ಶೂರೆನ್ಸ್ ಎಕ್ಸ್ಕ್ಲೂಡಿಂಗ್ ಸರ್. ಬೇಕಾದ್ರೆ ನಾವು ಮಾಡಿ ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಸರ್. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಒಂದು ಒಳ್ಳೆ ಸ್ವಿಫ್ಟ್ ಇದೆ. 2013 ಸಿಂಗಲ್ ಓನರ್ VXI ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. 4,50,000, 4,30,000 ಫೈನಲ್ ಮಾಡ್ಕೊಡ್ತೀವಿ. 4,30,000 VXI ವೇರಿಯಂಟ್. VXI ವೇರಿಯಂಟ್ ಗಾಡಿ ನಿಮ್ ಕಣ್ಮುಂದೆ ಸರ್. ಸರ್ ದುಡಿಯೋರ್ಗೆ ಒಂದು ಗಾಡಿ ಅಂತ, ದುಡಿಯೋರಿಗೆ ಒಂದು ಗಾಡಿ, ಬಂಪರ್ ಗಾಡಿ ಸರ್. ಇದು 2018 ಸಿಂಗಲ್ ಓನರ್ ಡಿಸೈರ್ ಗಾಡಿ ಸರ್. ಯೆಲ್ಲೋ ಬೋರ್ಡ್ ಗಾಡಿ ತುಂಬಾ ಚೆನ್ನಾಗಿದೆ. ದುಡಿಯೋರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಯಾವಾಗಲೂ NXO ಕಾರ್ ಆಗಿರುತ್ತೆ. ಹಾಗೆ ಇದೊಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 4 ಲಕ್ಷ ಕೊಡಿ ಸರ್, ತಗೊಂಡೋಗಿ. 4 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ. 4 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಟೂರ್ ಎಸ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ಸರ್. ಸರ್ ಇನ್ನೊಂದು ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಅಲ್ಲಿ, ಇನ್ನೊಂದು ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಅಲ್ಲಿ VDI ಸರ್. ಸ್ವಿಫ್ಟ್ VDI 2011-12 ಥರ್ಡ್ ಓನರ್ ಆಗಿದೆ. ಪ್ರೈಸ್ ಬಂದು ನಿಮಗೆ 3,25,000 ಸರ್. 3,25,000. 3,25,000 ನಿಮ್ಗೋಸ್ಕರ ಕಾದಿದೆ ಸರ್. ಸ್ವಿಫ್ಟ್ VDI ಪ್ರತಿ ಓಮಿನಿಯಲ್ಲಿ ನಮ್ಮ ಹತ್ರ 2 ಗಾಡಿ ಇದೆ ಸರ್. ಇದರಲ್ಲಿ ಒಂದು ಓಮಿನಿ ಇದೆ ನಿಮ್ ಕಣ್ಮುಂದೆ. 2007 ಸೆಕೆಂಡ್ ಓನರ್, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ವಿತ್ ಫ್ರೆಶ್ FC ಮಾಡ್ಕೊಡ್ತಾ ಇದೀವಿ ಸರ್. ಬರೀ 1,40,000 ಕೊಡಿ ಸರ್, ತಗೊಂಡೋಗಿ. ಒಂದ್ ಸ್ವಲ್ಪ ಖರ್ಚಿದೆ, 1,40,000 ಕೊಡಿ ಸರ್. ಆರಾಮಾಗಿ ನಿಮ್ಗೆ ಒಂದು ಸ್ವಲ್ಪ ಖರ್ಚು ಮಾಡ್ಕೊಂಡು ಆರಾಮಾಗಿ ಒಂದು ಬೊಂಬಾಟ ಗಾಡಿ ತಗೊಂಡೋಗಿ. 1,40,000 ಸ್ವಲ್ಪ ಖರ್ಚಿದೆ, ನೋಡ್ಕೋಬಹುದು. ಅಂಡ್ ಬನ್ನಿ ಒಂದ್ ಸರ್ತಿ ವಿಸಿಟ್ ಆಗಿ. ಅಂಡ್ ಹಾಗೆ ಸರ್ ಇನ್ನೊಂದು ದೊಡ್ಡ ಗಾಡಿ ಸರ್. 7 ಸೀಟರ್ಲಿ ಯಾರು ನೋಡ್ತಾ ಇದೀರಾ ಸರ್ ಗಾಡಿ, ಬನ್ನಿ ಸರ್. NXO ಕಾರ್ಗೆ ನಿಮ್ಗೋಸ್ಕರ ಕಾಯ್ತಾ ಇದೆ. 7 ಸೀಟರ್ ರೂಫ್ AC ಎಲ್ಲ ಗಾಡಿ ಜಬರ್ದಸ್ತ್ ಆಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಮಹೇಂದ್ರ ಕ್ವಾಂಟೋ ಸರ್. 2012 ಸಿಂಗಲ್ ಓನರ್, 2,60,000 ಸರ್. 2,60,000 ಡೀಸೆಲ್ ವೇರಿಯಂಟ್. 2,60,000 ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀನಿ. ಹಾಗೆ ವ್ಯಾಗನರ್ VXI ಅದೇ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 2,60,000 ಕೊಡಿ ಸರ್. 2012 ಥರ್ಡ್ ಓನರ್ ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. ಓಕೆ, VXI ವ್ಯಾಗನರ್ ಸರ್. ನೆಕ್ಸ್ಟ್ ಸರ್ ಫೋರ್ಡ್ ಆಸ್ಪೈರ್ ಸರ್. 2017 ಸಿಂಗಲ್ ಓನರ್, ಯೆಲ್ಲೋ ಬೋರ್ಡ್ ಗಾಡಿ ಸರ್. ಇದು ದುಡ್ಕೊಂಡು ತಿನ್ನೋರಿಗೆ ಒಂದು ಒಳ್ಳೆ ಗಾಡಿ ಸರ್. ಇದು 2017 ಸಿಂಗಲ್ ಓನರ್ ಫೋರ್ಡ್ ಆಸ್ಪೈರ್. ಪ್ರೈಸ್ ಬಂದು 2,75,000. ನಿಮ್ಗೆ ಫ್ರೆಶ್ FC, ಪ್ಯಾನಿಕ್ ಬಟನ್ ಎಲ್ಲ ರನ್ನಿಂಗ್ ಇದೆ ಸರ್. ಅಂಡ್ ನೋಡ್ಬೋದು. ಅಂಡ್ ಡೀಸೆಲ್ ವೇರಿಯಂಟ್ ಫೋರ್ಡ್ ಆಸ್ಪೈರ್ ಇರುತ್ತೆ. ಸೆಲೆರಿಯೋ ನೋಡೋರಿಗೆ ಇನ್ನೊಂದು ಗಾಡಿ ಇರೋದು ಸರ್. ಸರ್ ಸೆಲೆರಿಯೋದಲ್ಲಿ ಮತ್ತೊಂದು ಗಾಡಿ ನೋಡಿ ಸರ್. 2018-19 ಸರ್. 18 ಮ್ಯಾನುಫ್ಯಾಕ್ಚರ್, 18-19 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್. VXI ಅಲ್ಲಿ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್? ಇದು ಮ್ಯಾನುವಲ್ ಸರ್. ಮ್ಯಾನ್ಯುವಲ್ ಆಗಿರುತ್ತೆ. VXI ಪೆಟ್ರೋಲ್ ವೇರಿಯಂಟ್ ಸರ್. ಸೆಲೆರಿಯೋ ಒಂದು ಪ್ರೈಸ್ ಸರ್. 3,85,000 ಕೊಡ್ತಾ ಇದೀನಿ ಸರ್. 3,85,000 ಸರ್. ಲೋನ್ ಆರಾಮಾಗುತ್ತೆ ಸರ್. 2012 ಮೇಲೆ ಯಾವುದೇ ಗಾಡಿ ತಗೊಳ್ಳಿ ಸರ್. NXO ಕಾರಲ್ಲಿ ಆರಾಮಾಗಿ ನಿಮ್ಗೆ ಲೋನ್ ಆಗುತ್ತೆ. ನಿಮ್ ಸಿಬಿಲ್, ನಮ್ ರೆಕಾರ್ಡ್ ಚೆನ್ನಾಗಿದೆ, ಗ್ರಾಹಕರಾಗಿ ನಿಮ್ ರೆಕಾರ್ಡ್ ಚೆನ್ನಾಗಿದೆಯಾ, ಆರಾಮಾಗಿ 80 to 90% ಲೋನ್ ಆಗುತ್ತೆ. 95% ಲೋನ್ ಆಗಿದ್ದು ಇದೆ ಸರ್. ಖಂಡಿತ ಸಿಬಿಲ್ ಒಂದು ಚೆನ್ನಾಗಿದ್ರೆ ಸಾಕು. 100% ಸರ್. ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 100 ಆಗಿ ಲೋನ್ ಕೊಡೋಣ ಸರ್. ಚಿಕ್ಕ ಗಾಡಿ, ಚೊಕ್ಕದಾಗಿರೋ ಗಾಡಿ ಸರ್. ಸರ್ ಚಿಕ್ಕದಾಗಿ ಒಂದು ಒಳ್ಳೆ ಪುಟಾಣಿ ನ್ಯಾನೋ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2015 ಸಿಂಗಲ್ ಓನರ್ ಸರ್. ಇದು ಟ್ವಿಸ್ಟಾ? ಯಾ. ಓಕೆ, ಪ್ರೈಸಿಂಗ್ ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 1,80,000 ಸರ್. 1,80,000 1,80,000 ತಗೊಂಬನ್ನಿ ಸರ್. ಕಾರ್ ಅಂತ ನ್ಯಾನೋ ಕಾರ್ ತಗೊಂಡೋಗಿ ಸರ್. ಖಂಡಿತ. ಅಂಡ್ ಪಾರ್ಕಿಂಗ್ ಸಮಸ್ಯೆ ಇರೋದೆಲ್ಲ ಆರಾಮಾಗಿ ಚಿಕ್ಕಪೇಟೆ ಎಲ್ಲ ಸುತ್ತಾಡ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇನ್ನೊಂದು ಡಿಸೈರ್ ಕಾಯ್ತಾ ಇದೆ ನೋಡಿ ಸರ್. ಸ್ವಿಫ್ಟ್ VDI. ಇದು 2013 ಸೆಕೆಂಡ್ ಓನರ್ ಸರ್. ಪ್ರೈಸ್ ನಿಮ್ಗೆ 4 ಲಕ್ಷಕ್ಕೆ ಇದು ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ತಗೊಂಡೋಗಿ ಸರ್. ಸರ್ ಫೋರ್ಡ್ ಐಕಾನ್ ಸರ್. ಫೋರ್ಡ್ ಐಕಾನ್ ಫ್ಲೈರು 2008 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಜಬರ್ದಸ್ತ್ ಆಗಿದೆ ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಹಾಕಿದ್ದಾರೆ, ನೋಡಬಹುದು ನಿಮಗೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್. ಪ್ರೈಸ್ ಬಂದು 1,45,000 ಸರ್. 1,45,000. 1,45,000 ತಗೊಂಬನ್ನಿ ಸರ್. ಬ್ಲಾಕ್ ಬಿಟಿ ತಗೊಂಡೋಗಿ. ಖಂಡಿತ. ನೆಕ್ಸ್ಟ್ ಸಿಯಾಜ್ ಸರ್. ಸಿಯಾಜ್ 2015 ಸಿಂಗಲ್ ಓನರ್ ಸರ್. VDI ಪ್ಲಸ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಷ್ಟೇ ಸರ್, ತುಂಬಾ ಚೆನ್ನಾಗಿದೆ. ಟೈರ್ ಅಷ್ಟೇ 70% ಟೈರ್ ಇದೆ. ಸಿಂಗಲ್ ಓನರ್ ಆಗಿರುತ್ತೆ. ಪ್ರೈಸಿಂಗ್ ಬೆಸ್ಟ್ ಇಂದ ಮಾರ್ಕೆಟ್ ಕೊಡಬೇಕು ಸರ್. ಯಾ ಸರ್. 5,30,000 ಸರ್ ಫೈನಲ್ ಮಾಡ್ಕೊಡ್ತೀನಿ. ಒಂದೇ ಪ್ರೈಸ್ ಕೇಳ ಸರ್ 5 ಲಕ್ಷಕ್ಕೆ? ಇಲ್ಲ ಸರ್, 5,30,000 ಈ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ ಸರ್. ನಿಮ್ಗೆ ಯಾವ ವಿಡಿಯೋದಲ್ಲೂ ನಾನು ಈ ಪ್ರೈಸ್ ಕೊಟ್ಟಿಲ್ಲ ಸರ್. 5,30,000
ಫೈನಲ್ ಆಗಿ ಕೊಡ್ತೀನಿ ಸರ್. ಓಕೆ, ಮಾಡಲ್ ಯಾವ್ದಂದ್ರೆ 2015 ಸಿಂಗಲ್ ಓನರ್ VDI ಪ್ಲಸ್ ಸರ್, ಡೀಸೆಲ್ ವೇರಿಯಂಟ್. ಸ್ವಿಫ್ಟ್ ಇರೋದು ಸರ್ ಇನ್ನೊಂದು ಸರ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ ಸರ್. 2009 ಸ್ವಿಫ್ಟ್ VXI ನಿಮ್ಗೋಸ್ಕರ ಕಾಯ್ತಾ ಇದೆ, ಬರೀ 1,60,000 ಸರ್. 1,60,000ಕ್ಕೆ ಆಸ್ ಇಟ್ ಈಸ್ ಕಂಡೀಷನ್ ಸ್ವಿಫ್ಟ್ VXI ವೇರಿಯಂಟ್ ಆಗಿರುತ್ತೆ. ಎಷ್ಟು ವೆಹಿಕಲ್ ನೋಡ್ತಾರೆ ಸರ್, 2 ನ್ಯಾನೋಗಳು ಇರೋದು. ಅಲ್ಲಿ ಒಂದು ಟ್ವಿಸ್ಟ್ ತೋರಿಸಿದ್ರಿ ಸರ್, ಅಂಡ್ ಇಲ್ಲಿ 2 ನ್ಯಾನೋ ಕಾಯ್ತಾ ಇದೆ ನೋಡಿ ಸರ್. ಇದು 2011 ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, ಬರೀ 75,000 ಸರ್. ಸರ್ 75,000 ಒಂದೇ ಬೆಸ್ಟ್ ಇಂದ ಮಾರ್ಕೆಟ್ ಕೊಡಿ ಸರ್. ಇದು 65,000 ಕೊಡ್ತೀನಿ ಸರ್. ಸರ್ ಇನ್ನೊಂದು ಪ್ರೈಸ್ ನಾನು ಹೇಳಿದ್ರೆ ಕೊಡ್ತೀರಾ ಸರ್? ಒಂದು 55,000ಕ್ಕೆ ಇಲ್ಲ ಸರ್, 60,000 ಕೊಡ್ತೀನಿ ಸರ್. 60,000ಕ್ಕೆ ನಿಮಗೆ ಚಿಕ್ಕ ಗಾಡಿ ಏನಾದ್ರು ಖರ್ಚಿದೆ ಸರ್? ಸಣ್ಣ ಪುಟ್ಟ ಸರ್ ಸಣ್ಣ ಪುಟ್ಟ ಖರ್ಚಿದೆ. 60,000ಕ್ಕೆ ಆರಾಮಾಗಿ ಒಂದು ಒಳ್ಳೆ ಗಾಡಿ ತಗೊಂಡು ಹೋಗ್ಬೋದು. ಬೈಕು ಸಿಗಲ್ಲ ಸರ್, ಆ ಪ್ರೈಸಿಗೆ ನಾವು ಗಾಡಿ ಕೊಡ್ತಾ ಇದೀವಿ. ಮಾಡಲ್ ಸರ್ 2011. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಇನ್ನೊಂದು ನ್ಯಾನೋ ಟ್ವಿಸ್ಟ್ ಇದೆ ಸರ್. 2014 ಸಿಂಗಲ್ ಓನರ್ ಸರ್. ಇದು ಪ್ರೈಸ್ ಬಂದು ಇದು 1,35,500. 1,35,000ಕ್ಕೆ 2014 ಅಂದ್ರೆ ನ್ಯಾನೋಗೆ ಲೋನ್ ಆಗಬಹುದಾ? ಆರಾಮಾಗಿ ಆಗತ್ತೆ ಸರ್. 100 ಮೇಲೆ ಯಾವುದೇ ಗಾಡಿ ತಗೊಳ್ಳಿ ಸರ್, ಆರಾಮಾಗಿ ಲೋನ್ ಆಗುತ್ತೆ. ಅಂಡ್ ಬನ್ನಿ ವಿಸಿಟ್ ಆಗಿ ಸರ್. ನೆಕ್ಸ್ಟ್ ವೆಹಿಕಲ್ ಆ ಕಡೆ ನೋಡೋದಾದ್ರೆ ಯೆಲ್ಲೋ ಬೋರ್ಡ್ ಸರ್. ಸರ್ ಯೆಲ್ಲೋ ಬೋರ್ಡ್ ಮತ್ತೆ ಟಾಟಾ ಬ್ರ್ಯಾಂಡ್ ಸರ್. ಟಾಟಾ ಬ್ರ್ಯಾಂಡ್ ಅಂದ್ರೆ ಟ್ರಸ್ಟೆಡ್ ಬ್ರ್ಯಾಂಡ್ ಸರ್. ಅದು 2016 ಥರ್ಡ್ ಓನರ್ ಆಗಿದೆ. 2,25,000 ಕೊಡ್ತಾ ಇದೀನಿ ಸರ್. 2016 ಥರ್ಡ್ ಓನರ್ ಆಗಿದೆ. ಯೆಲ್ಲೋ ಬೋರ್ಡ್ ಸರ್. ಯಾರಿಗಾದ್ರೂ ಒಂದು ಹೆಲ್ಪ್ ಆಗ್ಲಿ ಸರ್, ನಮ್ NXO ಕಾರ್ನ ಹೆಸರು ಹೇಳಿ ಆರಾಮಾಗಿ ಅವ್ರು ಖುಷಿಯಾಗಿರ್ಬೇಕು ಸರ್. ಅದಕ್ಕೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ, 2,25,000ಗೆ. ಬನ್ನಿ ಸರ್, ತಗೊಂಡೋಗಿ ಯೆಲ್ಲೋ ಬೋರ್ಡ್ ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ. ಡೀಸೆಲ್ ವೇರಿಯಂಟ್. ಯಾ ಸರ್, ಡೀಸೆಲ್. ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರ ಸರ್, i20 ಆಸ್ತಾನ ಯಾವ್ದು ಸರ್? ಸರ್ ಇದು i20 ಎರಾ ಸರ್. ಇದು 2010 ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,70,000 ಸರ್. 1,70,000ಕ್ಕೆ 1,70,000ಗೆ i20 ಎರಾ ಸರ್. ಓಕೆ, 1,75,000ಕ್ಕೆ ಸರ್. SX4 ಸರ್ ಇನ್ನೊಂದು XS4 ಇದೆ. SX4 ಅಲ್ಲಿ ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. 2008 ಥರ್ಡ್ ಓನರ್ ಆಗಿದೆ. 1,70,000 ಸರ್. 1,70,000ಕ್ಕೆ 1,70,000 ಕೊಡಿ ಸರ್, ತಗೊಂಡೋಗಿ ಆರಾಮಾಗಿ. FC ಸರ್ ಇನ್ಕ್ಲೂಡಿಂಗ್ ಸರ್ ಇದು FC ಎಲ್ಲ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆಯಾ? ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? KA14 ಗಾಡಿ ಸರ್. ಇಕೋ ಸ್ಪೋರ್ಟ್ಸ್ ಟೈಟಾನಿಯಮ್ 2014 ಸೆಕೆಂಡ್ ಓನರ್. 4,75,000 ಸರ್. 4,75,000ಕ್ಕೆ ಫುಲ್ಲಿ ಟಾಪ್ ಅಂಡ್ 4,75,000ಗೆ ಟೈಟಾನಿಯಂ ಇಕೋ ಸ್ಪೋರ್ಟ್ಸ್ ನಿಮ್ ಕಣ್ ಮುಂದೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ಡಸ್ಟರ್ ಇರೋದು ಸರ್. ಸರ್ ಇನ್ನೊಂದು ಡಸ್ಟರ್ ಇದೆ ನೋಡಿ ಸರ್. ಡಸ್ಟರ್ ಆಟೋಮೆಟಿಕಲ್ ಯಾರು ನೋಡ್ತಾ ಇದೀರಾ ಸರ್? ಪೆಟ್ರೋಲ್ ಅಲ್ಲಿ ಒಂದು ಒಳ್ಳೆ ಗಾಡಿ ಇದೆ ಡಸ್ಟರ್. ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸೆಲ್ ಅಲ್ಲಿ ನೋಡ್ತಾ ಇದೀರಾ. 2016 ಥರ್ಡ್ ಓನರ್ ಸರ್. ಪ್ರೈಸ್ ಬಂದು 4,80,000 ಸರ್. ಇನ್ನೊಂದು 2015 ಕಾಯ್ತಾ ಇದೆ ಸರ್. ಡಸ್ಟರ್ ನಿಮ್ಗೋಸ್ಕರ ಸೆಕೆಂಡ್ ಓನರ್ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಬಂದಿದೆ ನೋಡ್ಬೋದು. ಇದಕ್ಕೂ ಇಲ್ಲ ಕಂಪ್ನಿಯಿಂದ ಬಂದಿರೋದು ವೇರಿಯಂಟ್ RXZ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಈ ಗಾಡಿ ನೋಡ್ಬೋದು ನಿಮಗೆ. ಇದು ಯಾವ್ದು ವೇರಿಯಂಟ್ ಸರ್? 110 PS 85 PS ಸರ್? 85 PS 85 PS ಆಗಿರುತ್ತೆ. ಅಂಡ್ ಗಾಡಿ ಎರಡು ಡೀಸೆಲ್ ವೇರಿಯಂಟ್. ವೆಹಿಕಲ್ ನೋಡ್ತೀರಾ ಸರ್? i10 ಇದೆ, i20 ಇದೆ ಸರ್. i20 ಅಲ್ಲಿ ಫುಲ್ಲಿ ಟಾಪ್ ಅಂಡ್ ಸರ್. i20 ಅಲ್ಲಿ ಫುಲ್ಲಿ ಟಾಪ್ ಎಂಡ್ 2009 ಸರ್. ಸೆಕೆಂಡ್ ಓನರ್. 72,000 ಕಿಲೋಮೀಟರ್ ಓಡಿದೆ ಸರ್. ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ ಫ್ರೆಶ್ FC ಮಾಡ್ಕೊಡ್ತಾ ಇದೀನಿ ಸರ್. ಬರೀ 3,05,000 ಸರ್. 3,05,000ಕ್ಕೆ ಡೀಸೆಲ್ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಆಸಾ ಸಿಗ್ತಿರೋದು. ಅಂಡ್ ಓನರ್ ಸೆಕೆಂಡ್ ಅಲ್ವಾ ಸರ್? ಸೆಕೆಂಡ್ ಓನರ್ ಸರ್. 72,000 ಕಿಲೋಮೀಟರ್ ಓಡಿದೆ ಜೆನ್ಯೂನ್ ಆಗಿ. ಓಕೆ ಸರ್. i20 ಬೇಡ ಅನ್ನೋರಿಗೆ ಇನ್ನೊಂದು i10 ಇರೋದು ಸರ್. ಇನ್ನೊಂದು i10 ಮ್ಯಾಗ್ನಾ ಇದೆ ಸರ್. 2011 ಥರ್ಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2,10,000 ಸರ್. 2 lakh ಸರ್. 2011 ಒಂದು 90 2 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡಿ ಸರ್. ಸರ್ 2,05,000 ಮಾಡ್ತೀನಿ ಸರ್. 2,05,000 ಒಂದು ಸರ್. ನೀವು ತುಂಬಾ ಬೇಜಾರಾಗಿದ್ದೀರಾ ಸರ್? 2 ಲಕ್ಷ ಬನ್ನಿ ಸರ್, ತಗೊಂಡೋಗಿ. 2 ಲಕ್ಷಕ್ಕೆ ವೇರಿಯಂಟ್ ಮ್ಯಾಗ್ನಾ ಅಲ್ವಾ? i10 ಮ್ಯಾಗ್ನಾ ಸರ್. ಸರ್ ಇನ್ನೊಂದು A ಸ್ಟಾರ್ ಇರೋದು ಸರ್. ಮಾರುತಿ ಸುಜುಕಿ A ಸ್ಟಾರ್ ಅಲ್ಲೊಂದು ನೋಡ್ಕೊಂಡ್ ಬಂದ್ರಿ ಸರ್. ಗ್ರೇ ಕಲರ್ ಇಲ್ಲೊಂದು ಸಿಲ್ವರ್ ಕಲರ್ ಇದೆ ಸರ್. 2010 ಸೆಕೆಂಡ್ ಓನರ್. 1,75,000 ಸರ್. 1,75,000ಗೆ VXI ಸರ್. VXI ಸರ್. ಲಾಸ್ಟ್ ಟೈಮು ಹುಲಿ ಅಂತ ಪರಿಚಯ ಮಾಡ್ಕೊಟ್ಟಿದ್ರಿ ಸರ್ ಗಾಡಿನ ಸರ್. ಲಾಸ್ಟ್ ಟೈಮು ಹುಲಿ ಆಯ್ತು ಅಂತ ಪರಿಚಯ ಮಾಡ್ಕೊಟ್ಟಿದ್ದೆ ಸರ್. ಆದ್ರೆ 2 ಹುಲಿ ಇತ್ತು, ಅದ್ರಲ್ಲಿ 1 ಹುಲಿ ವಿದಾಯ ಮಾಡ್ಬಿಡ್ತು ಸರ್. ಹೌದಾ? ಇದು ಇನ್ನೊಂದು ಹುಲಿ ಇದೆ ಸರ್. 2016 ಸಿಂಗಲ್ ಓನರ್ S4. ಪ್ರೈಸ್ ಬಂದು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಆಗತ್ತೆ ಸರ್. ಬರೀ 6,25,000 ಸರ್. 6,25,000 ಸರ್. ಮಿಸ್ ಆಗ್ಬೇಡಿ. 6,25,000 ಸರ್. 2016 ಸಿಂಗಲ್ ಓನರ್ ಗಜರಾಜ ನಿಮ್ ಕಣ್ ಮುಂದೆ ಸರ್. ಬಾರಿ ಅನಾಥ ಆಗ್ಬಿಟ್ಟಿದ್ದಾನೆ ಸರ್. ಒಂದು ಹುಲಿ ಹೋಯ್ತು ಅಂತ ತಬ್ಲಿ ಆಗ್ಬಿಟ್ಟಿದ್ದಾನೆ. ಬಂದು ಅದಕ್ಕೆ ಸ್ವಲ್ಪ ಆಶ್ರಯ ಕೊಡಿ ಸರ್. ಖಂಡಿತ. ಅಂಡ್ ಬನ್ನಿ ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಏನಾದ್ರು ಮಾಡ್ತೀರಾ ಸರ್? ಮಾಡೋಣ ಸರ್. ಅಂಡ್ ಲೋನ್ ಕೂಡ ಆರಾಮಾಗಿ 80% ಸರ್. 2012 ಮೇಲೆ ಯಾವುದೇ ಗಾಡಿ ನೀವು NXO ಕಾರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಚವರ್ಲೆಟ್ ಗಾಡಿ ಬಿಟ್ಟು ಎಲ್ಲ ಗಾಡಿಗೂ ನಾವು ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ ಸರ್. ಕಲರ್ ಯಾವ ಕಲರ್ ಸರ್? ಚಾಕ್ಲೇಟ್ ಕಲರ್. 2016 ಸಿಂಗಲ್ ಓನರ್ ಡಸ್ಟರ್ ಪೆಟ್ರೋಲ್ ಗಾಡಿ ನಿಮ್ ಕಣ್ ಮುಂದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 3,80,000 ತಗೊಂಬನ್ನಿ ಸರ್. 3,80,000ಕ್ಕೆ ಬರೀ 3,80,000ಕ್ಕೆ ಡಸ್ಟರ್ RXL ಪೆಟ್ರೋಲ್ ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. RXL ವೇರಿಯಂಟ್ ಆಗಿರುತ್ತೆ ಸರ್. ನಿಸಾನ್ ಇದಿರೋದು ಸರ್. 2010 ಸರ್. ಸಿಂಗಲ್ ಓನರ್. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್.
ಅಂಡ್ ಡೀಸೆಲ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇನ್ನು ಟಾಪ್ ಅಂಡ್ ವೆಹಿಕಲ್ ನೋಡ್ತಿದ್ರೆ ಸರ್ i20 ಆಸ್ತಾ ಇರೋದು ಸರ್ ಮಿಂಚಿಂಗ್ ಕಲರ್ ಸರ್ i20 ಆಸ್ಟಾ 2014 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಅಲ್ಲಿ ಯಾರು ಗಾಡಿ i20 ನೋಡ್ತಾ ಇದ್ದೀರಾ ಸರ್, ಬನ್ನಿ ಸರ್ NSO ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ. 5,20,000 ಸರ್. 5,20,000ಕ್ಕೆ ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ i20 ಸರ್. ನೆಗೋಷಿಯಬಲ್ ಕೇಳಲ್ವಾ ಸರ್? ನೆಗೋಷಿಯಬಲ್ ಆಗುತ್ತಾ ಸರ್? ಸರ್ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ, ನೀವು ಹೇಳ್ತೀರಾ ಅಂತ. ಅಲ್ಲ ವಿಡಿಯೋ ನೋಡಿ ನೆಗೋಷಿಯಬಲ್ ಅಂತ ಬರ್ತಾರೆ ಸರ್. ಇನ್ನೊಂದು ವಿಡಿಯೋದಲ್ಲಿ ಏನಾದರೂ ಪ್ರೈಸ್ ನೆಗೋಷಿಯಬಲ್ ಪ್ರೈಸ್ ಹೇಳ್ಬೇಡಿ ಸರ್, ಫೈನಲ್ ಪ್ರೈಸ್ ಏನಾದರೂ ಹೇಳ್ಬಿಡ್ತಾರಾ ಸರ್? ಒಂದು 5,10,000ಕ್ಕೆ ಫೈನಲ್ ಮಾಡ್ತೀನಿ ಸರ್. ಬಂದ್ರೆ ನೆಗೋಷಿಯಬಲ್ ಫೈನಲ್ ಇವಾಗ ಕೇಳ್ತೀನಿ ಸರ್. ನೆಗೋಷಿಯಬಲ್ ಸರ್, ಫೈನಲ್ ಆಗಿ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ನೆಗೋಷಿಯಬಲ್ ಇನ್ನೊಂದು ಸರ್ 5 ಲ್ಯಾಕಿಗೆ ರೌಂಡ್ ಫಿಗರ್ ಪೆಟ್ರೋಲ್ ಗಾಡಿ i20 ಅಷ್ಟ ನಿಮ್ ಕಣ್ ಮುಂದೆ ಸರ್. ವೆಹಿಕಲ್ ಇರೋದು ಸರ್ ಹೇಳಿ ಸರ್. ಕಮ್ಮಿ ಪ್ರೈಸ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಮಾಡಲು ಗಾಡಿ ನೋಡ್ತಾ ಇದೀರಾ ಸರ್, ಬನ್ನಿ ಸರ್ NSO ಕಾರ್ಗೆ. 2018 ಸಿಂಗಲ್ ಓನರ್ ಸರ್, ಲೋನು ಕೂಡ ಆಗತ್ತೆ, ಆರಾಮಾಗಿ ರೆಡಿಯಾಗಿ ಹೋಗ್ತಾ ಇರ್ತೀರಾ ಸರ್. ಈ ಹೆಸರು ಕೇಳಿದ್ರೆ ಡಟ್ಸನ್ ರೆಡಿ ಗೋ ಸರ್. 2018 ಸಿಂಗಲ್ ಓನರ್, ಪ್ರೈಸ್ ಬಂದು 2 ಲ್ಯಾಕ್ ರೌಂಡ್ ಫಿಗರ್ ಸರ್. 2 ಲಕ್ಷ ರೌಂಡ್ ಫಿಗರ್. 2 ಲಕ್ಷ ರೌಂಡ್ ಫಿಗರ್ಗೆ ಡಟ್ಸನ್ ರೆಡಿ ಗೋ ನಿಮ್ ಕಣ್ ಮುಂದೆ ಸರ್. ಸರ್ ಲೋನು ಹೋಗೋದಾದ್ರೆ ಎಷ್ಟಾಗ್ಬೋದು ಸರ್? ಸರ್ 2012 ಮೇಲೆ ಯಾವುದೇ ಗಾಡಿ ಅಲ್ಲ, ಇದ್ರ ಮೇಲೆ ಎಕ್ಸಾಕ್ಟ್ ಲೋನ್ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್? ಅದು ನಮ್ಮ ಗ್ರಾಹಕರ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಸರ್ 80-90% ಲೋನ್ ಆಗುತ್ತೆ. ಈ ಸ್ಯಾಂಟ್ರೋಗಳು ತೋರಿಸಿದ್ರಿ ಸರ್, ಇದು 3ನೇ ಸ್ಯಾಂಟ್ರೋ ತೋರಿಸ್ತಿರೋದು ಸರ್. ಇದು 3ನೇ ಸ್ಯಾಂಟ್ರೋ ಸರ್, ಬ್ಲಾಕ್ ಬ್ಯೂಟಿ 2009 ಸೆಕೆಂಡ್ ಓನರ್ ಸರ್. 1,45,000 ಕೊಡ್ತೀನಿ ಸರ್. 1,45,000ಕ್ಕೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ವೆಹಿಕಲ್ ನೋಡಿ ಸರ್, Hyundai Verna ಸರ್, 2014 ಥರ್ಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 3,80,000 ಸರ್. 3,80,000ಕ್ಕೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಬಂದಿದೆ. ವರ್ನಾ ಡೀಸೆಲ್ ವೇರಿಯಂಟ್ ಆಗಿರುತ್ತೆ, 1.6 ಬರುತ್ತೆ ಅಂಡ್ ಪವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ಇನ್ನೊಂದು ಸರ್ ಡೀಸೆಲ್ ನೋಡಿದ್ರ ಸರ್, ಈಗ ಪೆಟ್ರೋಲ್ ಅಲ್ಲಿ ಮತ್ತೊಂದು ಗಾಡಿ ಇದೆ ಸರ್, ಡಾರ್ಕ್ ಪರ್ಪಲ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. 2013 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 4,50,000 ಸರ್. 4,50,000ಕ್ಕೆ ಟಾಪ್ ಎಂಡ್ ಅಲ್ವಾ? ಯಾ ಸರ್. ನಾನು ನೋಡ್ಬೋದು ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ ಸರ್. ನೆಕ್ಸ್ಟ್ ರಾಜನ್ ಗಾಡಿ ಇನೋವಾ ಸರ್, ನಿಮ್ ಕಣ್ ಮುಂದೆ 2011 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ ಪ್ರೈಸ್ 4,35,000 ಸರ್. 4,35,000ಕ್ಕೆ ವೇರಿಯಂಟ್ ಯಾವ್ದು ಹೇಳಿದ್ರೆ ಸರ್? ಸರ್ ವಿ ವೇರಿಯಂಟ್ ಸರ್. ವಿ ವೇರಿಯಂಟ್ ಆಗಿರುತ್ತೆ ಅಂಡ್ 7 ಸೀಟರ್ ಯಾರು ಹುಡುಕೋರಿಗೆ 4,35,000 ಸರ್. ಇನ್ನೊಂದು ಜಾಜ್ ಇರೋದು ಸರ್, ಹೋಂಡಾ ಜಾಜು ಸ್ಪೀಷಿಯಸ್ ಆಗಿದೆ ಸರ್. ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಫೈ ಮಾಡ್ಕೊಂಡಿದ್ದಾರೆ. ಗಾಡಿ ಒಂದು ಒಳ್ಳೆ ಪ್ರೈಸ್ ಆಗುತ್ತೆ ಸರ್. 2010 ಸೆಕೆಂಡ್ ಓನರ್, 2,25,000 ಸರ್. 2,25,000 ಬನ್ನಿ ವಿಸಿಟ್ ಆಗಿ. ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ಇರೋದು ಸರ್ ಡೀಸೆಲ್ ಸರ್ 2014 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್. VDI ಸ್ವಿಫ್ಟ್ VDI ಒಂದು ಒಳ್ಳೆ ಪ್ರೈಸ್ ಆಗುತ್ತೆ ಸರ್. ಬರೀ 4,75,000 ಸರ್. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಸರ್, ಹಳೆ ಮಾಡಲ್ ತೋರಿಸಿರೋ ಹೊಸ ಮಾಡಲ್ ಆಪಲ್ ಶೇಪ್ ಸರ್. ಸರ್ ನೀವು ಐಫೋನ್ ಇಟ್ಕೊಂಡಿರಲ್ಲ ಸರ್, ಅದೇ ಆಪಲ್ ಶೇಪ್ ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. 2020 ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 6,25,000 ಸರ್. ನೆಗೋಷಿಯಬಲ್ ಸರ್, ಆರಾಮಾಗಿ ನೆಗೋಷಿಯಬಲ್ ಆಗುತ್ತೆ ಸರ್. NSO ಕಾರ್ ಬರ್ತಿದ್ದೀರಾ ಅಂದ್ರೆ ನೆಗೋಷಿಯಬಲ್ ಇಲ್ಲದೆ ಇರೋ ಗಾಡಿ ಇದೆಯಾ ಸರ್? ಸರ್ ಹೋಂಡಾ ಅಮೇಜ್ ಸರ್, 2013 ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್ ಸರ್. ಪ್ರೈಸ್ ಬಂದು 3,75,000 ಸರ್. 3,75,000ಕ್ಕೆ ಡೀಸೆಲ್ ವೇರಿಯಂಟ್ ಹೋಂಡಾ ಅಮೇಜ್ ಸಿಗುತ್ತಿರೋದು ಸರ್. ವೋಲ್ಸ್ ವ್ಯಾಗನ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ ಸರ್? ವೋಲ್ಸ್ ವ್ಯಾಗನ್ ವೆಂಟೋ ಇದೆ, ಹೈಲೈನ್ ಸರ್. 2012 ಥರ್ಡ್ ಸೆಕೆಂಡ್ ಓನರ್, ಪ್ರೈಸ್ ಬಂದು ಒಂದು ಒಳ್ಳೆ ಪ್ರೈಸ್ ಆಗುತ್ತೆ ಸರ್. 3,45,000 ಸರ್. 3,45,000ಕ್ಕೆ ಹೈಲೈನ್ ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ಹೈಲೈನ್ ಪೆಟ್ರೋಲ್ ವೇರಿಯಂಟ್ ಸರ್. ಸರ್ ಟಾಟಾ ಟ್ರಸ್ಟೆಡ್ ಬ್ರ್ಯಾಂಡ್ ಸರ್, 2016 ಸಿಂಗಲ್ ಓನರ್ ಗಾಡಿ ಕಾಯ್ತಾ ಇದೆ ನಿಮ್ಗೋಸ್ಕರ. NSO ಕಾರ್ ನಲ್ಲಿ ಬಂದ್ ತಗೊಂಡೋಗಿ ಸರ್. ಬರೀ 3,80,000 ಸರ್. ಡೀಸೆಲ್ ವೇರಿಯಂಟ್ ಸರ್. ಸರ್ ಇನ್ನೊಂದು ಗಾಡಿ ನೋಡ್ತಾ ಇದ್ದೀರಾ ಸರ್, ಸ್ವಿಫ್ಟ್ VDI 2010 ಸೆಕೆಂಡ್ ಓನರ್ ಸರ್. ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ ಸರ್. 3 ಲಕ್ಷ ಇರೋದು 2,80,000 ಕೊಡ್ತಾ ಇದೀನಿ ಸರ್. ಯಾಕಂತ ಕೇಳ್ತೀರಾ ಸರ್? ಇಂಡಿಪೆಂಡೆನ್ಸ್ ಡೇ ಆಫರ್ 100% ಸರ್. 79 ಇಂಡಿಪೆಂಡೆನ್ಸ್ ಡೇ ಆಫರ್ ಸರ್. XUV 500 ಸರ್. ಸರ್ ಡಾರ್ಕ್ ಪರ್ಪಲ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಗಾಡಿ ನೋಡ್ತಾ ಇದೀರಾ ಸರ್? XUV 500 ಇದೆ ನಿಮ್ ಕಣ್ ಮುಂದೆ. 2014 ಸಿಂಗಲ್ ಓನರ್, W8 ಸರ್. ಇದು W8 ವೇರಿಯಂಟ್. W8 ಸರ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಮ್ಯಾಗ್ವಿಲ್, ಬ್ಯಾಕ್ ವೈಪರ್, ಡಿಫಾಗರ್, A to Z ಫೀಚರ್ಸ್ ಬರುತ್ತೆ ಅಂಡ್ ಸನ್ ರೂಫ್ ಬರೋದಿಲ್ಲ. W10 ಸನ್ ರೂಫ್ ಬರುತ್ತೆ. W8 ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್. ಸರ್ ಮ್ಯಾನ್ಯುವಲ್ ಸರ್, ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ, ಗಾಡಿ ತಗೊಂಡೋಗಿ ಸರ್. ಬರೀ 7,50,000 ಸರ್. 7,50,000ಕ್ಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು ಚವರ್ಲೆಟ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರಾ ಸರ್? ಬನ್ನಿ ಸರ್. 2009 ಸೆಕೆಂಡ್ ಓನರ್ ಗಾಡಿ ಸರ್. 3,25,000 ಕೊಡ್ತೀನಿ ಸರ್. 3,25,000ಕ್ಕೆ ಪೆಟ್ರೋಲ್ ಡೀಸೆಲ್ ಸರ್? 3,25,000ಗೆ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ ಸರ್. ಚವರ್ಲೆಟ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಯಾಕೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ ಸರ್? i10 ಮ್ಯಾಗ್ನಾ ಇದೆ ನಿಮ್ ಕಣ್ ಮುಂದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2009 ಸಿಂಗಲ್ ಓನರ್ ಸರ್. ಗಾಡಿ ಒಂದು ಒಳ್ಳೆ ಪ್ರೈಸಿಗೆ ಆಗುತ್ತೆ ಸರ್. ಬರೀ 2,10,000 ಸರ್. 2,10,000 ಸರ್. 2,10,000ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಲೇಡೀಸ್ ಡ್ರೈವರ್ಸ್ ಗೆ ಹೊಸದಾಗಿ ಯಾರೋ ಡ್ರೈವಿಂಗ್ ಕಲಿತಾ ಇದ್ದೀರಾ,
ಬನ್ನಿ ಸರ್, ಗಾಡಿ ತಗೊಂಡೋಗಿ. ಗಾಡಿ ಶೋರೂಮ್ ರೆಕಾರ್ಡ್ ಅಲ್ಲಿ ಇದೆ. ಆ ಗಾಡಿ ಮಾತ್ರ ಸಖತ್ತಾಗಿದೆ, ಚೆರಿ ರೆಡ್ ಅಲ್ಲಿ ಬರುತ್ತೆ. ಹಾಗೆ ಸರ್ ನೆಕ್ಸ್ಟ್ ಇರೋದು ಸರ್ 7 ಸೀಟರ್ ಯಾರು ಗಾಡಿ ನೋಡ್ತಾ ಇದೀರಾ ಸರ್? ಎಲ್ಲಾ ಬ್ರ್ಯಾಂಡ್ ನೋಡ್ಕೊಂಡ್ ಬಂದ್ರಿ ಸರ್. ನಿಮ್ಗೋಸ್ಕರ ಇನ್ನೊಂದು ಬ್ರ್ಯಾಂಡ್ ಇದೆ ಸರ್, ಹೋಂಡಾ ಮೊಬಿಲಿಯೋ 7 ಸೀಟರ್ 7 ರೂಫ್ AC, ತುಂಬಾ ಚೆನ್ನಾಗಿದೆ ಗಾಡಿ. ಬೊಂಬಾಟ್ ಆಗಿದೆ ಸರ್. ಪ್ರೈಸ್ ಅಷ್ಟೇ ಸರ್, ಬೊಂಬಾಟ್ ಆಗಿದೆ. ಬರೀ 4,75,000 ಸರ್. ಅದು 2014 ಮಾಡಲ್. ಅದು 2014 ಬರೀ ಸಿಂಗಲ್ ಓನರ್ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸೆಲೆರಿಯೋ, ಮೂರನೇ ವೆಹಿಕಲ್ ತೋರಿಸ್ತಿರೋ 2014 ಮಾಡಲು, ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್ ಇದಾದ್ರು? ಸರ್ ಎಲ್ಲ ನೀವೇ ಹೇಳ್ತಾ ಇದೀರಲ್ಲ ಸರ್. ಮಾರುತಿ ಸುಜುಕಿ ಸೆಲೆರಿಯೋ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದೀರಾ ಸರ್? ಗಾಡಿ ಬನ್ನಿ ಸರ್, ಬೊಂಬಾಟ್ ಆಗಿದೆ. ಬರೀ 3,45,000 ಸರ್. ಅಂಡ್ VXI ವೇರಿಯಂಟ್ ಸರ್? VXI ವೇರಿಯಂಟ್ ಸರ್. ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ ಅಂತ ಹೇಳ್ತಾ ಇದೀರಲ್ಲ ಸರ್. ದುಬಾರಿ ಅಂತ ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಕೊಡ್ತೀನಿ ಸರ್. ಬರೀ 26,000 ಕಿಲೋಮೀಟರ್ ಓಡಿದೆ ಸರ್. 26,000 ಬರೀ 26,000 ಕಿಲೋಮೀಟರ್ ಓಡಿದೆ. 2017 ಸಿಂಗಲ್ ಓನರ್ ಸರ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್ ನೀವು. ಇಂಡಿಪೆಂಡೆನ್ಸ್ ಡೇ ಆಫರ್. ಇಂಡಿಪೆಂಡೆನ್ಸ್ ಡೇ ಆಫರ್ ಸರ್. 2,20,000 ತಗೊಂಬನ್ನಿ ಸರ್. ಗಾಡಿ ಎಲೆಕ್ಟ್ರಿಕ್ ಗಾಡಿ ತಗೊಂಡೋಗಿ ಸರ್. ಅಂಡ್ 2,25,000. ಅಂಡ್ ಲೋನ್ ಏನಾದ್ರು ಆಗುತ್ತಾ ಸರ್? 25 ಅಲ್ಲ ಸರ್, 20,000 ಸರ್. ಅದ ಲೋನ್ ಆಗುತ್ತಾ ಸರ್ ಇದ್ರ ಮೇಲೆ? ಸರ್ ಲೋನ್ ಮಾಡ್ಕೊಡೋಣ ಸರ್. 12 ಮೇಲೆ ಯಾವ್ದೇ ಗಾಡಿ ತಗೊಳ್ಳಿ ಸರ್. NXO ಕಾರ್ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್ ಲೋನ್ ಕೊಡಕ್ಕೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಈ ಗಾಡಿ ಹೆಸರು ಕೇಳಿದ್ರೆ ನೀವು ಎಂಜಾಯ್ ಆಗಿ ಹೋಗ್ಬಿಡ್ತೀರಾ ಸರ್. ಚವರ್ಲೆಟ್ ಎಂಜಾಯ್ 2013 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ಬರೀ 4 ಲಕ್ಷಕ್ಕೆ 7 ಸೀಟರ್ ಗಾಡಿ ಕೊಡ್ತಾ ಇದೀನಿ ಸರ್. ರೂಫ್ AC ವಿತ್ ಟಾಪ್ ಅಂಡ್ ಗಾಡಿ ಸರ್. ಖಂಡಿತ ಸರ್. ಇನ್ನೊಂದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್, ಸ್ವಿಫ್ಟ್ ಸರ್. ಟಾಪ್ ಅಂಡ್ ಗಾಡಿ ಸರ್. ಆಪಲ್, ನೀವು ಆಪಲ್ ಮೊಬೈಲ್ ಇಟ್ಕೊಂಡಿದ್ದೀರಲ್ಲ ಸರ್, ಹಾಗೆ ಆಪಲ್ ಕಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಸರ್. ಆಪಲ್ ಶೇಪ್ ಅಲ್ಲಿ ZXi ಪ್ಲಸ್ ಸರ್. 2018 ಸಿಂಗಲ್ ಓನರ್ ಸರ್. ಪ್ರೈಸ್ ಬರೀ 5,50,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,50,000ಕ್ಕೆ 2018 ಮಾಡಲ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಒಂದ್ಸರ್ತಿ ವಿಸಿಟ್ ಆಗಿ ರೆಡ್ ಕಲರ್ ಅಲ್ಲಿ. ZXi ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್. ZXi ಪ್ಲಸ್ ಗಾಡಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಕ್ರೇಟಾ ಗಾಡಿ ಕಾಯ್ತಾ ಇದೆ ನೋಡಿ ಸರ್ ನಿಮ್ ಕಣ್ ಮುಂದೆ. ಗಾಡಿ ಜಬರ್ದಸ್ತ್ ಇದೆ ಸರ್. 2015 ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಅಷ್ಟೇ ಸರ್, ತುಂಬಾ ಚೆನ್ನಾಗಿರತ್ತೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಪ್ರೈಸ್ ಅಲ್ಲ ಸರ್, ಗಾಡಿ ನೋಡಿ ಸರ್. ಇಂಟೀರಿಯರ್ ನೋಡಿ ಸರ್, ಬಂಗಾರ ಇದ್ದಂಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರ್ ಹಾಕಿದ್ದಾರೆ. ಅಂಡ್ ಆಟೋಮೆಟಿಕ್ ವೇರಿಯಂಟ್, ಡೀಸೆಲ್ ಅಲ್ವಾ ಸರ್? ಸರ್ ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಗಾಡಿ ಪ್ರೈಸ್ 6,25,000 ಸರ್. ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಅಂಡ್ 6,25,000 ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ ಸರ್? ಸರ್ ಇನ್ನೊಂದು ಗಾಡಿ ನೋಡ್ತಾ ಇದೀರಾ ಸರ್. 2014 i10 ಗ್ರ್ಯಾಂಡ್ ಸರ್. ಸಿಂಗಲ್ ಓನರ್ ಸರ್. ಪ್ರೈಸ್ ಬರೀ 3,35,000 ಸರ್. ವೇರಿಯಂಟ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್. ಸ್ಪೋರ್ಟ್ಸ್. ಓಕೆ. ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಇನ್ನೊಂದು ಗಾಡಿ ಹೋಂಡಾ ಆಕ್ಸೆಂಟ್ ಸರ್. 2014 ಸೆಕೆಂಡ್ ಓನರ್. ಪ್ರೈಸ್ ಬಂದು 3,80,000 ಸರ್. 3,80,000ಕ್ಕೆ 3,80,000 ತಗೊಂಬನ್ನಿ ಸರ್. ಮಿನಿ ಮಿಂಚಿಂಗ್ ಬ್ಲೂ ಕಲರ್ ಗಾಡಿ ತಗೊಂಡೋಗಿ ಸರ್. ಓಕೆ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್? ಸರ್ ವೋಲ್ಸ್ ವ್ಯಾಗನ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದೀರಾ ಸರ್? ವೋಲ್ಸ್ ವ್ಯಾಗನ್ ಅಲ್ಲಿ ಪೋಲೋ ನಿಮ್ಗೋಸ್ಕರ ಕಾಯ್ತಾ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2015 ಸಿಂಗಲ್ ಓನರ್, ಹೈಲೈನ್ ಗಾಡಿ ಸರ್. ಗಾಡಿ ತಗೊಂಡೋಗಿ ಸರ್. ಬರೀ 5,25,000 ಸರ್. ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಹೈಲೈನ್ ಗಾಡಿ ಸರ್. ಟಾಪ್ ಅಂಡ್ ಗಾಡಿ ಇದು ಸರ್. ಆಲ್ಟೋ K10 ಸರ್. ಆಲ್ಟೋ K10 VXi ಸರ್. 2019 ಸಿಂಗಲ್ ಓನರ್ ಸರ್. 3,10,000 ತಗೊಂಬನ್ನಿ ಸರ್. ತಗೊಂಡೋಗಿ 3,10,000ಕ್ಕೆ 3,10,000 ಕೊಡಿ ಸರ್. ಆರೆಂಜ್ ಕಲರ್, ಬಾವುಟದ ಕಲರ್ ಸರ್. ತಗೊಂಡೋಗಿ ಸರ್. ಒಂದೊಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಡೀಸೆಲ್ ಅಲ್ಲಿ, ಪೆಟ್ರೋಲ್ ಅಲ್ಲಿ ಗಾಡಿ ನೋಡಿದ್ರಿ ಸರ್. ಹಾಗೆ ಡೀಸೆಲ್ ಅಲ್ಲಿ ಇನ್ನೊಂದು ಗಾಡಿ ಕಾಯ್ತಾ ಇದೆ. i10 ಗ್ರ್ಯಾಂಡ್ ಸ್ಪೋರ್ಟ್ಸ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಡೀಸೆಲ್ ವೇರಿಯಂಟ್, 2015 ಸೆಕೆಂಡ್ ಓನರ್ ಸರ್. 3,65,000 ಸರ್. 3,65,000ಕ್ಕೆ 3,65,000ಗೆ ನಿಮ್ಗೋಸ್ಕರ ಗಾಡಿ ಕಾಯ್ತಾ ಇದೆ ಸರ್. ವೆಹಿಕಲ್ ನೋಡ್ತಿದ್ದೀರಾ ಸರ್? ಸರ್ ಹೋಂಡಾ ಆಕ್ಸೆಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2014 ಸಿಂಗಲ್ ಓನರ್ ಸರ್. ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಸರ್. ಬರೀ 3 ಲಕ್ಷ ಸರ್. ವ್ಯಾಗನರ್ ನೋಡ್ತೀರಾ ಸರ್? 2015 ವ್ಯಾಗನರ್ಗೆ ಇನ್ನೊಂದು ಒಳ್ಳೆ ಆಪ್ಷನ್ ಇದೆ ಸರ್. ವ್ಯಾಗನರ್ VXi 2015 ಸಿಂಗಲ್ ಓನರ್ ಸರ್. ಓಕೆ. ಪ್ರೈಸ್ ಬಂದು 3,40,000 ಸರ್. 3,40,000ಕ್ಕೆ VXi ಪೆಟ್ರೋಲ್ ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಇದೆ ಸರ್. ಆಲ್ಟೋ ನೋಡಿ ಸರ್. 2010 ಸೆಕೆಂಡ್ ಓನರ್ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 2010ನೇ ಗಾಡಿ. ಪ್ರೈಸ್ ಬಂದು ಬರೀ 1,75,000 ಸರ್. 1,75,000ಕ್ಕೆ 2010 ಮಾಡಲ್ ಸರ್. ಯಾ ಸರ್. ಇನ್ನೊಂದು ಸ್ವಿಫ್ಟ್ ನೋಡ್ತಾ ಇದೀರಾ ಸರ್? ನಿಮ್ ಕಣ್ ಮುಂದೆ ಇದೆ. 2010 ಗಾಡಿ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 1,90,000. ಅದು ಡೀಸೆಲ್ ವೇರಿಯಂಟ್ ಸರ್. 1,90,000ಕ್ಕೆ 1,90,000ಕ್ಕೆ ತಗೊಂಡೋಗಿ ಸರ್. ಗಾಡಿ ಒಂದು ಒಳ್ಳೆ ಮಾಡಿಫೈಡ್ ಅಲ್ಲ, ತುಂಬಾ ಚೆನ್ನಾಗಿದೆ ಸರ್. ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮಿಡ್ ವೇರಿಯಂಟ್ ಸರ್. ನೆಕ್ಸ್ಟ್ i10 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಅದು ಬುಕ್ ಆಗಿದೆ. ಓಕೆ. ನೆಕ್ಸ್ಟ್ ಇರೋದು ಸೆಲೆರಿಯೋ ಸರ್. VXi ವೇರಿಯಂಟ್ ಸರ್. ಸೆಲೆರಿಯೋದಲ್ಲಿ 2016 ಸಿಂಗಲ್ ಓನರ್ ಸರ್. ಒಂದು ಒಳ್ಳೆ ಗಾಡಿ ಸರ್. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಆಗುತ್ತೆ. 3,30,000 ಸರ್. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇರೋದು ಸರ್. ಆಲ್ಟೋ K10 2013 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಆಗುತ್ತೆ ಸರ್. 2,35,000 ಸರ್. 2,35,000ಕ್ಕೆ VXi ವೇರಿಯಂಟ್ ಸರ್. ನೆಕ್ಸ್ಟ್ ಡಿಸೈರ್ ಸರ್. ಇನ್ನೊಂದು
ಇನ್ನೊಂದು ಎರ್ಟಿಗಾ ಇದೆ ನೋಡಿ ಸರ್, 7 ಸೀಟರ್ ಗಾಡಿ, 2012 ಸೆಕೆಂಡ್ ಓನರ್ ಸರ್, 4,50,000 ಫೈನಲ್ ಮಾಡ್ಕೊಡ್ತೀವಿ. 4,50,000ಕ್ಕೆ VXi ವೇರಿಯಂಟ್ ಡಿಸೈರ್ ಡಿಸೈರ್ ಅಲ್ಲ ಎರ್ಟಿಗಾ ಸಿಗ್ತಿರೋದು. ಎರ್ಟಿಗಾ ಸಿಗ್ತಾ ಇದೆ ಸರ್. ಇನ್ನೊಂದು 7 ಸೀಟರ್ ಅಲ್ಲಿ ಗಾಡಿ ನೋಡಿದ್ರಿ, ಇನ್ನೊಂದು ವೆರೈಟಿ ಎರ್ಟಿಗಾ ಇದೆ ನೋಡಿ ಸರ್. ವೆಹಿಕಲ್ ಸರ್ ಇನ್ನೊಂದು ಒಂದು ಒಳ್ಳೆ ಗಾಡಿ ಇದೆ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2019 ಸೆಕೆಂಡ್ ಓನರ್ ವ್ಯಾಗನರ್ VXi ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, ಬರೀ 4 ಲಕ್ಷ ಸರ್. 4 ಲಕ್ಷಕ್ಕೆ ಆಟೋಮೆಟಿಕ್ ವೇರಿಯಂಟ್ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಆಲ್ಟೋ 800 ಇದೆ ಸರ್, 2012 ಥರ್ಡ್ ಓನರ್ ಸರ್, 2,25,000 ಕೊಡ್ತಾ ಇದೀನಿ ಸರ್. 2,25,000 ಸರ್. ನೆಕ್ಸ್ಟ್ ಇನ್ನೊಂದು ಸರ್ ಇನ್ನೊಂದು 2 ಫೋರ್ಡ್ ಫಿಗೋ ಇದೆ ಸರ್ ನಿಮ್ ಕಣ್ಮುಂದೆ, ಕೆಂಪು ಕಲರ್ ಫೋರ್ಡ್ ಫಿಗೋ ನೋಡಿ ಸರ್, 2014 ಥರ್ಡ್ ಓನರ್ ಸರ್, ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್, 1,75,000 ಕೊಡ್ತಾ ಇದೀನಿ ಸರ್. ಹಾಗೆ ಇನ್ನೊಂದು ಇರೋದು ಸರ್, ಇನ್ನೊಂದು ಫೋರ್ಡ್ ಫಿಗೋ ಕೊಡ್ತಾ ಇದೀನಿ ಸರ್. ಈ ಗಾಡಿ ತಗೊಳ್ಳಿ, ಇನ್ನೊಂದು ಫೋರ್ಡ್ ಫಿಗೋ ತಗೊಳ್ಳಿ ಸರ್, 2010 ಸೆಕೆಂಡ್ ಓನರ್, 1,50,000 ಕೊಡ್ತಿದ್ದೀನಿ ಸರ್.